ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಸ್ಮೂತಾಗಿ ಅವಲಕ್ಕಿ, ನೆನೆಸಿದ ಅವಲಕ್ಕಿ ಥರನೇ ರೊಟ್ಟಿ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸ್ಮೂತಾಗಿರುತ್ತೆ. ನಾವು ಮಾಡ್ಕೊಂಡ್ರೆ ರೊಟ್ಟಿಗಳು 3-4 ರೊಟ್ಟಿ ಉಳ್ಕೊಂಡಿದ್ರೆ, ಅಂದರೆ ಒನ್ ಡೇ ಬಿಫೋರ್ ಮಾಡ್ಕೊಂಡಿದ್ದ ರೊಟ್ಟಿಗಳಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆ ಮಾಡ್ಕೊಂಡಿದ್ದೇನೆ ಸಂಜೆ ಕೂಡ ಈ ಥರ ಮಾಡ್ಕೋಬೋದು. ಈಗ ರೊಟ್ಟಿಗಳನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಂದರೆ ತುಂಬ ಪುಡಿ ಪುಡಿ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ತುಂಬ ಪುಡಿ ಮಾಡ್ಕೊಂಬಿಟ್ರೆ ನಾವು ಇದನ್ನು ನೀರಲ್ಲಿ ನೆನೆಸಿ ತೆಕ್ಕೊಳ್ಳೋದ್ರಿಂದ ಅದು ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ, ಇಲ್ಲಾಂದರೆ ರವೆ ಥರ ಆಗಿಬಿಡುತ್ತೆ. ಸ್ವಲ್ಪ ಅವಲಕ್ಕಿ ಸೈಜಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ನೀವು ಕಟ್ಗಲ್ ರೊಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳಿ. ಇವಾಗ ನಾನು ಇದಕ್ಕೆ ರೊಟ್ಟಿ ನೆನೆಯೋವರೆಗೂ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮೇಲೆ ನೀರು ಬಂದರೆ ಸಾಕು. ಒಂದು ವೇಳೆ ನೀವು ಕಟ್ಗಲ್ ರೊಟ್ಟಿ ತೊಗೊಂಡಿದ್ರೆ ಅದನ್ನು ಒಂದು ನಿಮಿಷದವರೆಗೂ ಅದರಲ್ಲೇ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಜಸ್ಟ್ ಅದನ್ನು ಸೋಕ್ ಮಾಡಿ ಹಾಗೆಯೇ ಹಿಂದೆನೇ ಎತ್ತಿಬಿಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿ ಹಿಂಡ್ಕೊಂಬಿಟ್ಟು ಒಂದು ಬೌಲ್ಗೆ ಬೇರೆ ಸಪ್ರೇಟಾಗಿ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಪ್ರೇಟಾಗಿ ಬೌಲ್ಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ರೊಟ್ಟಿ ಮಾಡುವಾಗ. ಹಾಕಿದರೆ ಸ್ವಲ್ಪ ಹಾಕ್ಕೊಳ್ಳಿ, ಹಾಕಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದಕ್ಕೆ ಹಾಗೆಯೇ ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ ಮತ್ತು ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ 1-2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಕರಿಬೇವಿಲೆ. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊಳ್ತೇವೆ ಅಷ್ಟು ರುಚಿಯಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಒಂದು ಪಿಂಚ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿಗೋಸ್ಕರ ಅಷ್ಟೇ. ಈಗ ನೋಡಿ, ಈರುಳ್ಳಿಗಳು ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸಾಕು, ತುಂಬ ಮೆತ್ತಗೆ ಬೆಂದ್ಕೊಳ್ಳೋದೇನು ಬೇಕಿಲ್ಲ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಂಥ ರೊಟ್ಟಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ, ರೊಟ್ಟಿ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ತುಂಬ ನೆನ್ಕೊಂಡ್ಬಿಟ್ರೆ ನಮಗೆ ಕಲಸೋಕೆ ಕಷ್ಟ ಆಗುತ್ತೆ. ಬಟ್ ಇದು ಹದವಾಗಿ ನೆನ್ಕೊಂಡಿರೋದ್ರಿಂದ ಕಲಸೋವು ಕೂಡ ತುಂಬ ಬೇಗನೆ ಮಿಕ್ಸ್ ಆಗುತ್ತೆ. ನಿಧಾನವಾಗಿ ಕೈ ಬಿಡ್ದೇ ನೀಟಾಗಿ ಕಲಿಸ್ಕೊಂಡು ಹೋಗಬೇಕು. ತುಂಬ ಹೊತ್ತು ತುಂಬ ಜೋರಾಗಿ ಕಲಿಸ್ಕೊಳ್ತಾ ಹೋಯಿತು ಅಂದರೆ ತುಂಬ ಪುಡಿ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ನಿಧಾನವಾಗಿಯೇ ಕಲಿಸ್ಕೊಳ್ತಾ ಹೋಯಿತು ಅಂದರೆ ನಾವು ಅವಲಕ್ಕಿ ಸೈಜಲ್ಲಿ, ಅಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜಲ್ಲಿ ರೊಟ್ಟಿಗಳು ರೆಡಿಯಾಗುತ್ತೆ. ಆದಷ್ಟು ಬಿಸಿ ಬಿಸಿಯಾಗೇ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಾಳುಗಳೇನು ಹಾಕಿಲ್ದಿರೋದು ವಯಸ್ಸಾಗಿರೋರು ಕೂಡ ತಿನ್ಬೋದು. ನಿಮಗೆ ಇಷ್ಟ ಇತ್ತು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಟೊಮಾಟೊ ಬೇಕಿದ್ರೆ ಟೊಮಾಟೊ ಕೂಡ ಹಾಕ್ಕೊಳ್ಳಿ. ಬಟ್ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವತ್ತು ಮಾಡಿರೋಂಥ ಈ ರೊಟ್ಟಿ ಒಗ್ಗರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.